ನನ್ನ ಹೆಸರು ಚಂದನ್. 4ನೇ ತರಗತಿ ಜಿಎಸ್ಪಿಎಸ್ ಪಾತಗನಹಳ್ಳಿ ಆಕೆ ಜನತಾ ಬ್ಯೂಟಿ ಪಾರ್ಟ್ನಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ವಿಷಯ ರಸ್ತೆ ಶುಚಿತ್ವದ ಬಗ್ಗೆ ಸಮಸ್ಯೆಗಳು. ಎಲ್ಲೆಂದರಲ್ಲಿ ಕಸ ಎಸೆಯಬಾರದು, ರಸ್ತೆ ನಡೆದ ರಸ್ತೆ ದಾಟಬಾರದು, ರಸ್ತೆ ಮಧ್ಯೆ ವಾಹನಗಳನ್ನು ನಿಲ್ಲಿಸಬಾರದು, ವಾಹನ ಬರುವ ಸಮಯದಲ್ಲಿ ರಸ್ತೆ ದಾಟಬಾರದು, ರಸ್ತೆ ನಿಯಮವನ್ನು ಪಾಲಿಸದಿರಬಾರದು, ರಸ್ತೆಯಲ್ಲಿ ವಾಹನಗಳನ್ನು ಏಕೇಂದ್ರವಾಗಿ ಓಡಿಸಬಾರದು, ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ತೆಗೆದುಕೊಳ್ಳುವ ಬೇಕಾದ ಕ್ರಮಗಳು. ಕಸದ ಬುಟ್ಟಿಗೆ ಕಸವನ್ನು ಹಾಕಬೇಕು, ರಸ್ತೆಯನ್ನು ನೋಡಿ ರಸ್ತೆ ದಾಟಬೇಕು, ರಸ್ತೆಯ ಸೈಡಿನಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು, ವಾಹನ ಬರುವ ಸಮಯದಲ್ಲಿ ರಸ್ತೆ ದಾಟಬೇಕು, ರಸ್ತೆಯಲ್ಲಿ ವಾಹನವನ್ನು ಸರಿಯಾಗಿ ಓಡಿಸಬೇಕು, ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ಘೋಷಣೆ: ನಿಮ್ಮ ಶಾಲೆಯನ್ನು ಸ್ಪಷ್ಟವಿಟ್ಟು ನಾಳೆಯ ಪೀಳಿಗೆಗಾಗಿ ಉದಾಹರಣೆ ಸೃಷ್ಟಿಸಿ. ಶಾಲೆ ಜೊತೆಗೆ ನಮ್ಮ ಜವಾಬ್ದಾರಿ. ಉತ್ತಮ ಆರೋಗ್ಯ ನಮ್ಮ ಸಂಪತ್ತು. ನನ್ನ ಹೆಸರು ಸಿಂಧು. ನಾನು ಗುಂಪಿನ ನಾಯಕಿಯಾಗಿದ್ದೇನೆ. ನನ್ನ ತಂಡದ ಸದಸ್ಯರ ಹೆಸರು ಬಿಂದುಶ್ರೀ, ಶ್ರೀಕಾಂತ್, ರಂಜಿತ್. ಸಾರ್ವಜನಿಕ ಸ್ಥಳದ ಹೆಸರು ಉದ್ಯಾನವನ. ಶುಚಿತ್ವದ ಬಗ್ಗೆ ಸಮಸ್ಯೆಗಳು. ಉದ್ಯಾನವನಗಳಲ್ಲಿ ಧೂಮಪಾನ ಮತ್ತು ಮದ್ಯಪಾನ ಮಾಡಬಾರದು. ಉದ್ಯಾನವನಗಳಲ್ಲಿ ಗಿಡ ಮರಗಳನ್ನು ಕೀಳಬಾರದು. ಉದ್ಯಾನವನಗಳಲ್ಲಿ ಕಸ ಕಡ್ಡಿ ಎಲ್ಲೆಂದರಲ್ಲೇ ಎಸೆಯಬಾರದು. ಉದ್ಯಾನವನಗಳಲ್ಲಿ ಎಲ್ಲೆಂದರಲ್ಲೇ ಉಗುಳಬಾರದು. ಉದ್ಯಾನವನಗಳಲ್ಲಿ ಜೋರಾಗಿ ಗಲಾಟೆ ಮಾಡಬಾರದು. ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಉದ್ಯಾನವನಗಳಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು. ಉದ್ಯಾನವನಗಳಲ್ಲಿ ಧೂಮಪಾನ ಮತ್ತು ಮದ್ಯಪಾನ ಮಾಡಬಾರದು. ಉದ್ಯಾನವನಗಳಲ್ಲಿ ಕಸ ಕಡ್ಡಿ ಎಸೆಯಬಾರದು. ಉದ್ಯಾನವನಗಳಲ್ಲಿ ಎಲ್ಲೆಂದರಲ್ಲೂ ಉಗುಳಬಾರದು. ಉದ್ಯಾನವನಗಳಲ್ಲಿ ಜೋರಾಗಿ ಗಲಾಟೆ ಮಾಡಬಾರದು. ಘೋಷಣೆ: ಪ್ರಕೃತಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹೊಂದಿಕೊಳ್ಳುವ ಮನೋಭಾವ ಬೆಳೆಸೋಣ. ಸ್ನೇಹ, ಸಹಾನುಭೂತಿ ಮತ್ತು ಸಹಕಾರವನ್ನು ವೃದ್ಧಿಸೋಣ. ಗಿಡಮರ ಬೆಳೆಸಿ ಪ್ರಕೃತಿ ಉಳಿಸಿ. ನನ್ನ ಹೆಸರು ಮಾಧವಿ. ನಾನು ಗುಂಪಿನ ನಾಯಕಿ. ಗುಂಪಿನ ಸದಸ್ಯರ ಹೆಸರು ಯೋಗಿ ಶರ್ಮಾ, ಮಂಜುನಾಥ. ಸಾರ್ವಜನಿಕ ಸ್ಥಳದ ಹೆಸರು ಗ್ರಂಥಾಲಯ. ಶುಚಿತ್ವದ ಬಗ್ಗೆ ಸಮಸ್ಯೆಗಳು. ಓದುಗರು ಬಳಸಿದ ಪೇಪರ್, ಪ್ಲಾಸ್ಟಿಕ್ ಕವರ್, ಕಾಗದ ತುಂಡುಗಳನ್ನು ಎಲ್ಲಿ ಬೇಕಾದರೂ ಎಸೆಯಬಾರದು. ಪುಸ್ತಕಗಳನ್ನು ಚೆಲ್ಲಾಪಿಲ್ಲಿಯಾಗಿ ಇಡುವುದು, ನಾಶ ಮಾಡುವುದು. ಪುಸ್ತಕಗಳ ಮೇಲೆ ಬರೆಯುವುದು, ಕೊಡುಕು ಮಾಡುವುದು. ಗೋಡೆಯ ಮೇಲೆ ಅನಗತ್ಯವಾಗಿ ಬರೆಯುವುದು. ಗ್ರಂಥಾಲಯದ ಶೌಚಾಲಯದ ಅಶುದ್ಧತೆ. ಗ್ರಂಥಾಲಯದಲ್ಲಿ ಜೋರಾಗಿ ಮಾತನಾಡುವುದು. ಶುಚಿತ್ವ ಕಾಪಾಡಿಕೊಳ್ಳಲು ಬೇಕಾದ ಕ್ರಮಗಳು. ಕಸವನ್ನು ಕಸದ ಬುಟ್ಟಿಗೆ ಹಾಕುವುದು. ಓದಿದ ನಂತರ ಅದೇ ಜಾಗದಲ್ಲಿ ಪುಸ್ತಕವನ್ನು ಇಡುವುದು. ಪುಸ್ತಕಗಳ ಮೇಲೆ ಬರೆಯದೆ ಕಟ್ಟು ನೀಟಾಗಿ ಈ ಕ್ರಮ ಕೈಗೊಳ್ಳುವುದು. ಗೋಡೆಯ ಮೇಲೆ ಬರೆಯದೆ ಕಾನೂನು ಜಾರಿಗೊಳಿಸುವುದು. ನಾವು ಬಳಸಿದ ನಂತರ ಶೌಚಾಲಯವನ್ನು ಶುಚಿಯಾಗಿ ಇರುವುದು. ಗ್ರಂಥಾಲಯದಲ್ಲಿ ನಿಶಬ್ದವಾಗಿ ಇರುವುದು. ವೆರಿ ಗುಡ್. ಘೋಷಣೆ: ಒಂದು ಪುಸ್ತಕ ಮೆದುಳಿಗೆ ಆಹಾರ ಆದರೆ ಗ್ರಂಥಾಲಯವು ಜ್ಞಾನಕ್ಕೊಂದು ಭಂಡಾರ. ನನ್ನ ಹೆಸರು ಮೋಹನ್. ನಾನು ಗುಂಪಿನ ನಾಯಕ. ನನ್ನ ಗುಂಪಿನ ಸದಸ್ಯರ ಹೆಸರು ಪೂರ್ಣಶ್ರೀ ರೋಹಿತ್. ಸಾರ್ವಜನಿಕ ಸ್ಥಳದ ಹೆಸರು ಆಸ್ಪತ್ರೆ. ಶುಚಿತ್ವದ ಬಗ್ಗೆ ಸಮಸ್ಯೆಗಳು. ಆಸ್ಪತ್ರೆ ತ್ಯಾಜ್ಯ ಸರಿಯಾಗಿ ವಿಲೇವಾರಿ ಮಾಡದಿರುವುದು. ಶೌಚಾಲಯಗಳು ಅಶುದ್ಧತೆ. ಆಸ್ಪತ್ರೆ ಆವರಣದಲ್ಲಿ ಕಸ ಹಾಕಿರುವುದು. ಕುಡಿಯುವ ನೀರಿನ ಅಶುದ್ಧತೆ. ಆಸ್ಪತ್ರೆ ಆವರಣದಲ್ಲಿ ಧೂಮಪಾನ ಮಾಡುವುದು. ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಆಸ್ಪತ್ರೆ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವುದು. ನಾವು ಶೌಚಾಲಯಗಳನ್ನು ಬಳಸಿದ ನಂತರ ಶುಚಿಯಾಗಿಟ್ಟುಕೊಳ್ಳುವುದು. ಕಸವನ್ನು ಕಸದ ಬದಿಗೆ ಹಾಕಬೇಕು. ಕುಡಿಯುವ ನೀರನ್ನು ಶುಚಿಯಾಗಿಟ್ಟುಕೊಳ್ಳುವುದು. ಆಸ್ಪತ್ರೆ ಆವರಣದಲ್ಲಿ ಧೂಮಪಾನ ಮಾಡದಂತೆ ಎಚ್ಚರ ವಹಿಸುವುದು. ಆಸ್ಪತ್ರೆ ಸ್ವಚ್ಛವಾಗಿರೋಣ, ಆರೋಗ್ಯ ಉಳಿಸೋಣ. ಸ್ವಚ್ಛತೆ ಕೇವಲ ಆಯ್ಕೆಯಲ್ಲ, ಅದು ಆರೋಗ್ಯದ ಅವಶ್ಯಕತೆ.